ನಮ್ಮ ಅಪ್ಪ ಅಮ್ಮ ನನಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಗಾಡಿ ರಿಪೇರಿ ಮಾಡೋದು ಹೇಳ್ಕೊಟ್ಟಿಲ್ಲ. ನಾನು ಇವತ್ತೆಲ್ಲ ಟ್ರೈ ಮಾಡಿದ್ರು ಈ ಗಾಡಿ ಸ್ಟಾರ್ಟ್ ಆಗಲ್ಲ, ಯಾಕಂದ್ರೆ ಗಾಡಿ ಬಗ್ಗೆ ನನಗೇನು ಗೊತ್ತಿಲ್ಲ. ಮತ್ ಇಷ್ಟೊಂದು ಬಿಲ್ಡಪ್ ಬೇಕಾಗಿತ್ತಾ? ನೀವು ಒಂದು ಕೆಲಸ ಮಾಡಿ, ಇಲ್ಲಿಂದ ಸ್ಟ್ರೇಟ್ 1.5 ಕಿಲೋಮೀಟರ್ ಹೋದ್ರೆ ಅಲ್ಲಿ ಗರಾಜ್ ಸಿಗುತ್ತಾ? ಇಲ್ಲ, ಒಬ್ಬ ತಾತ ಬೀಡಿ ಓಡ್ಕೊಂಡು ಪೆಟ್ಟಿ ಅಂಗಡಿಯಲ್ಲಿ ಕೂತ್ಕೊಂಡಿರ್ತಾನೆ. ಅವ್ನು ಕೇಳಿ ಗ್ಯಾರೇಜ್ ಎಲ್ಲಿ ಅಂತ, ಅವ್ನು ಹೇಳ್ತಾನೆ. ಹುಡುಗಿನ ಗಾಡಿ ತಳ್ಕೊಂಡು ಹೋಗೋ ಅಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಮಿಸ್ ಖುಷಿ, ಗಾಡಿನ ನಾನು ತಳ್ಕೊಂಡ್ ಬರ್ತೀನಿ ಅಂದ್ರೆ ಕಾಳಾಗ್ತಾವನೆ ಅಂತೀರಾ, ಗಾಡಿನ ನೀವು ತಳ್ಕೊಂಡು ಹೋಗಿ ಅಂದ್ರೆ ನಾಚಿಕೆ ಆಗಲ್ವಾ ಅಂತ ಹೇಳ್ತೀರಾ? ಅಬ್ಬಾ 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 ಅಬ್ಬಾ, ಈ ಹುಡುಗಿರು ಮಾತ್ರ ಅಬ್ಬಾ ಆಗಲ್ಲಪ್ಪ. ಸರಿ, ಈಗೇನ್ ಮಾಡೋಣ? ನಾನು ಗಾಡಿ ತಳ್ಳಕ್ಕಾಗಲ್ಲ. ನೀವೊಂದು ಕೆಲಸ ಮಾಡಿ, ನನ್ನ ಗಾಡಿ ಹಿಂದೆ ಕೂತ್ಕೊಳ್ಳಿ, ನೀವೆಲ್ಲೆಲ್ಲಿ ಸುತ್ತಾಡಬೇಕು ಅಂತ ಹೇಳಿ ಎಲ್ಲ ಸುತ್ತಿಸ್ಬಿಡ್ತೀನಿ. ಆಹಾಹಾಹಾ, ಕೊನೆಗೂ ಹುಡುಗರ ಬುದ್ಧಿ ತೋರಿಸ್ಬಿಟ್ರಲ್ಲ. ಬರ್ತೀನಿ, ಆದ್ರೆ ನಂದೊಂದು ಕಂಡೀಷನ್. ನಾನ್ ಗಾಡಿ ಓಡಿಸ್ತೀನಿ, ನೀವ್ ಹಿಂದೆ ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್. ಹುಡುಗರು ಹಿಂದೆ ಆದ್ರೇನು ಮುಂದೆ ಆದ್ರೇನು ಗಾಡಿ ಓಡ್ತಿರ್ಬೇಕಷ್ಟೇ.